ಶ್ರೀ ಗುರುಭ್ಯೋ ನಮಃ. ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ, ಶ್ರೇಷ್ಠವಾದ ಪರಂಪರೆ ಹಾಗೂ ಅತ್ಯಮೂಲ್ಯವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಸಂಪತ್ತನ್ನು ಹೊಂದಿರುವ ನಮ್ಮ ಭಾರತೀಯ ಸಂಸ್ಕೃತಿ ಈ ಒಂದು ಪವಿತ್ರ ಭೂಮಿಯಲ್ಲಿ, ಈ ಮಾತೃಭೂಮಿಯಲ್ಲಿ ಜನಿಸಿ ರೂಪುಗೊಂಡಿರತಕ್ಕಂತಹ ಸಂಸ್ಕೃತಿಯಾಗಿದೆ. ಹೀಗೆ ಅತ್ಯಂತ ಶ್ರೇಷ್ಠವಾದ ಈ ಸಂಸ್ಕೃತಿಯ ವಿಶೇಷ ಏನಂತ ಕೇಳಿದರೆ, ಈ ಸಂಸ್ಕೃತಿ ಏಕಂ ಸದ್ ಜ್ಞಾನಿನಃ ಬಹುಧಾ ವದಂತಿ ಎನ್ನುವಂತೆ ಸದಾ ಜಗತ್ತಿಗೆ ವಿವಿಧತೆಯಲ್ಲಿ ಏಕತೆಯನ್ನು ಬೋಧನೆ ಮಾಡ್ತಾ ಇದೆ. ನೋಡಿ, ಭಾರತೀಯ ಸಂಸ್ಕೃತಿಯ ಪರಮ ವಿಶೇಷತೆ ಏನಂತ ಕೇಳಿದರೆ, ಈ ಜಗತ್ತಿನಲ್ಲಿ ಧಾರ್ಮಿಕ ವೈವಿಧ್ಯವನ್ನು ಅತ್ಯಂತ ಸಹಜವಾಗಿ, ಅತ್ಯಂತ ಪರಿಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂಥ ಏಕೈಕ ಸಂಸ್ಕೃತಿ ಅಂತಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಆದ್ದರಿಂದ ಸಹಜವಾಗಿಯೇ ಅತ್ಯಂತ ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಈ ಜಗತ್ತಿನ ಶಾಂತಿ, ಸಾಮರಸ್ಯಕ್ಕೆ ಮೂಲಾಧಾರವಾಗಿದೆ. ಆದ್ದರಿಂದ ಇವತ್ತು ಜಗತ್ತಿನಲ್ಲಿ ಜಾಗತಿಕ ಶಾಂತಿ, ವಿಶ್ವ ಸಾಮರಸ್ಯ, ವಿಶ್ವ ಭ್ರಾತೃತ್ವ ಬೆಳೀಬೇಕು ಅಂತಾದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸರ್ವ ವಿಧದಲ್ಲೂ ನಾವು ಪೋಷಣೆ ಮಾಡಬೇಕಾಗಿದೆ. ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ಆಯಾಮಗಳೊಂದಿಗೆ ನಾವು ಸದೃಢಗೊಳಿಸಬೇಕಾಗಿದೆ. ಈ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಎಲ್ಲ ಸಮಾನ ಮನಸ್ಕ ಪೂಜ್ಯ ಸಂತರು ಕೂಡ ಒಂದು ವ್ಯವಸ್ಥಿತವಾದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದಾಗಬೇಕು ಎನ್ನುವ ದೃಢ ಸಂಕಲ್ಪದೊಂದಿಗೆ ಭಾರತೀಯ ಸಂತ ಮಹಾಪರಿಷತ್ತು ಎನ್ನುವ ಪರಿಷತ್ತನ್ನು ಜೂನ್ 16ರಂದು ಬೆಂಗಳೂರು ಮಹಾನಗರದಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ನೋಡಿ, ಭಾರತೀಯ ಸಂತ ಮಹಾಪರಿಷತ್ತು ಎನ್ನುವುದು ವಿಶ್ವಾದ್ಯಂತ ಇರುವ ಭಾರತೀಯ ಸಂಸ್ಕೃತಿಗೆ ಸೇರಿದ ಯಾವುದೇ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯ, ಸಮುದಾಯವನ್ನು ಪ್ರತಿನಿಧಿಸುವ ಸಮಾನ ಮನಸ್ಕ ಪೂಜ್ಯ ಸಂತರ ಒಂದು ವ್ಯವಸ್ಥಿತವಾದ ಒಕ್ಕೂಟವಾಗಿದೆ. ಅತ್ಯಂತ ಸ್ಪಷ್ಟವಾದ ಪರಿಕಲ್ಪನೆಗಳೊಂದಿಗೆ ಯೋಜನಾಬದ್ಧವಾದ ರಚನಾತ್ಮಕವಾದ ಕಾರ್ಯ ಪ್ರಣಾಳಿಕೆಗಳೊಂದಿಗೆ ಈ ಪರಿಷತ್ತನ್ನು ಎಲ್ಲ ಸಮಾನ ಮನಸ್ಕ ಪೂಜ್ಯ ಸಂತರು ಜೂನ್ 16ರಂದು ಲೋಕಾರ್ಪಣೆ ಮಾಡಲಿದ್ದಾರೆ. ಭಾರತೀಯ ಸಂಸ್ಕೃತಿಯ ಸುವರ್ಣ ಯುಗದ ಆರಂಭಕ್ಕೆ ಸಾಕ್ಷಿಯಾಗಲಿರುವ ಈ ಐತಿಹಾಸಿಕ ಸಮಾರಂಭಕ್ಕೆ ನಾವು ತಮ್ಮೆಲ್ಲರ ಉಪಸ್ಥಿತಿಯನ್ನು ಹೃತ್ಪೂರ್ವಕವಾಗಿ ಎದುರು ನೋಡ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್.